ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕೆಲಸ ಇದೆ, ನೋಡ್ತಾ ಹೋಗ್ತೀರಿ ನೀವು ಏನೇನೇನೇನೇನೇನೇನೇನು ಅಂತ. ಬಿಕಾಸ್ ದಿಸ್ ಇಸ್ ಅ ರ್ಯಾಂಡಮ್ ಬ್ಲಾಗ್. ಸೊ ಡೇ ಇನ್ ಮೈ ಲೈಫ್. ಸೊ ನಿನ್ನೆ ಇಯರ್ ಪಿಯರ್ಸಿಂಗ್ ಆಯಿತು, ಇದು ಕಂಟಿನ್ಯೂಷನ್. ಇವತ್ತು ನನಗೊಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಸ್ವಲ್ಪ ನೋಡ್ತಾ ಇದೆ. ಹೋಗೋಣ. ಜಸ್ಟ್ ಇವಾಗ ಸಿಕ್ಕಾಬಟ್ಟೆ ಮಳೆ ಬಂತು. ಇವಾಗ ಈಗೇನು ವೆದರ್ ಚೇಂಜ್ ಆಗಿದೆ. ಮಳೆ ಬಂದಿದೆ ಅಂತ ಯಾರು ಅನ್ಲಿಕ್ಕಿಲ್ಲ. ಸೊ ಮಳೆ ಬಂದು ಇವಾಗ ವಾಪಸ್ ವೆದರ್ ಫುಲ್ ಸನ್ನಿ ಆಗಿದೆ. ಸೊ ಬಟ್ ಐ ಆಮ್ ಲವಿಂಗ್ ಇಟ್ ಗೈಸ್. ಸಮ್ಟೈಮ್ಸ್ ನಂದು ಮೂಡ್ ಪೂರ್ತಿ ಡಿಪೆಂಡ್ ಆಗಿರುತ್ತೆ ವೆದರಿಗೆ. ಐ ಮೀನ್ ಕ್ಲೌಡಿ ವೆದರ್ ಇದ್ದರೆ ಫುಲ್ ಏನೋ ಒಂದು ಫೀಲಿಂಗ್. ಅದು ಫುಲ್ ಬಿಸಿಲೇ ಇದ್ದರೆ ಒಂಥರ ಎನರ್ಜೆಟಿಕ್ ಥರ ನಮ್ಮದು ಮೂಡ್ ಚೇಂಜ್ ಆಗುತ್ತೆ ನಂದು. ಐ ಮೀನ್ ಫುಲ್ ಎನರ್ಜೆಟಿಕ್, ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನನಗೆ ಹಾಗೆ. ನಿಮ್ಗೆ ಗೊತ್ತಿಲ್ಲ ನನಗೆ. ಮತ್ತು ರೈನಿಂಗ್ ಆದರೂ ಓಕೆ, ಬಟ್ ಆ ಕ್ಲೌಡಿ ವೆದರ್ ನೋ. ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ ನನ್ನೊಟ್ಟಿಗಿದ್ದಾರೆ. ಈಗ ನನ್ನ ಅಮ್ಮ ಒಂದು ಸಲ ಇಂಟ್ರೊಡ್ಯೂಸ್ ಮಾಡ್ತಾರೆ ಚಾನಲಿನ್ನು. ಮಾಡಮ್ಮ, ಒಂದರೆ ಮಾಡು ಪ್ಲೀಸ್. ಎಷ್ಟು ರಿಕ್ವೆಸ್ಟ್ ಮಾಡೋದು, ಒಂದರೆ ಮಾಡು. ರಿಕ್ವೆಸ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀ ಹೇಳಿ ಆತಲ್ಲ ಈಗ. ಮಗಳು ಹೇಳಿದ್ರಲ್ಲಿ ಎಲ್ಲ ಬಂತು, ನಾನೆಂತ ಹೇಳುದು? ನಿನ್ನ ಬಾಯಿನ ಒಂದರೆ ನನಗೆ ಕೇಳಕ್ಕೂ ಒಂದರೆ ಹೇಳು. ಆಲ್ವೇಸ್ ವೆಲ್ಕಮ್ ಹೇಳಿ. ಹಾಗೆ ನಿನ್ನೆ ಥರನೇ ಬಸ್ ಬಂತು. ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಬೇಕಾದ್ರೆ ಬಸ್ ಬಂದು ಆಯಿತು, ಹೋಗ್ತಾ ಇದ್ದೀವಿ ಅಷ್ಟೇ. ಇವತ್ತು ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಸೊ ಬೊಂಡ ಕುಡಿದೆ. ಸ್ವಲ್ಪ ಇಲ್ಲಿ ದಪ್ಪ ಆಗಿದೆ ಗೈಸ್. ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಫುಲ್ ಇದಾಗಿದೆ ಅನಸ್ತೇಶಿಯಾ. ಒಂದು ದೋಸೆ ಮತ್ತು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಇನ್ನು ನಾನು ಮಾತಾಡಲಿಕ್ಕಿಲ್ಲ. ನನ್ನ ಬದಲು ನನ್ನ ಅಮ್ಮ ಮಾತಾಡ್ತಾಳೆ. ಮಾತಾಡೋದು ಅಂತೂ ಇಂತ ಹಲ್ಲು ನಾವೀಗ ಒಂದು ಪರಿಹಾರ ಕಂಡುಹಿಡಿದೆವು. ಈಗ ಹಲ್ಲು ನೋವಿನಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಅದರೊಟ್ಟಿಗೆ ಹಸಿವು ಆಗ್ತಾ ಉಂಟು. ಹಾಗೆ ಹೋಟೆಲ್ಗೆ ಬಂದು ಹೋಟೆಲಲ್ಲಿ ಏನಾದರೂ ಒಂದು ತಿಂದು ಹೋಗುವ ಅಂತ ಇದ್ದೇವೆ. ಆಯಿತು ಟೀಚರ್. ಒಂದು ಐ ಗೆಸ್ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು, ಅದೆಲ್ಲ ಸರಿ ಆಗಬೇಕಂತಂದರೆ ಇನ್ನೊಂದೊಂದು ಹಾಫ್ ಆನ್ ಅವರ್ ಬೇಕು ಐ ಗೆಸ್. ಮತ್ತು ಕರೆಕ್ಟ್ ಆಗುತ್ತೆ. ಅಲ್ಲಿ ತನಕ ನನ್ನ ಅಮ್ಮ ಮಾತಾಡ್ತೆ. ಕನ್ನಡ ಮಾತಾಡಲಿಕ್ಕೆ ನೋಡಿದರೆ ನಗಾಡ್ತಾರೆ ಮಕ್ಕಳೆಲ್ಲ. ಬಾಯ್ ಗೈಸ್, ಸಾಕು 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 ಸಾಕು. ಸೊ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ಇಬ್ಬರು ಆ್ಯಕ್ಚುಲಿ ಸುಸ್ತಾಗಿ ಹೋಗಿದ್ದೀವಿ. ಹಾಗೆ ಮಾತಾಡ್ತಾ ರೀಚ್ ಆದ್ವಿ ಮನೆಗೆ.
ಸೊ ಕ್ಯಾಂಡಿ ತಿನ್ಬೋದು ಇವತ್ತು ನಾನು ಫುಲ್. ಸೊ ಹಾಲು ಕ್ಯಾಂಡಿ, ಮಿಲ್ಕ್ ಕ್ಯಾಂಡಿ ಹಿಡ್ಕೊಂಡು ಬಂದಿದ್ದೀನಿ ಎಲ್ರಿಗೂ ಕೂಡ. ಸೊ ತಿಂತಾ ಇದ್ದೀನಿ. ಈ ವೆದರಿಗೆ ಸೂಪರ್ಬ್ ಆಗಿರುತ್ತೆ. ಈಗ ಮಳೆ ಬರ್ತಿದೆ ಪುಣ್ಯಕ್ಕೆ. ಇಷ್ಟೇ, ಮಳೆ ಅಂದರೆ ಹೆವಿ ಮಳೆ ಇಲ್ಲ, ಸ್ವಲ್ಪ ಲೈಟಾಗಿ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಇವತ್ತಿಂದು ಕಂಪ್ಲೀಟ್ ಮಾಡಿಕೊಂಡೇ ಬಂದ್ವಿ. ವೆದರ್ ಇನ್ನೂ ಕೂಡ ಹಂಗೇ ಇದೆ. ಬೆಳಿಗ್ಗೆ ಹೇಗೆ ಹೋಗಿದ್ದೀವಿ, ಕ್ಲೌಡಿ ವೆದರ್ ಇತ್ತು, ಮಳೆ ಬರ್ತಿತ್ತು ಹೋಗ್ತಿತ್ತು, ಸೇಮ್ ಇದೆ. ಇವಾಗ ಮತ್ತೆ ಮಳೆ ಬರ್ತಿದೆ, ಒಳಗೆ ಓಡಬೇಕು ನನಗೆ ಇವಾಗ. ಸೊ ಆಯಿತು ಆಲ್ಮೋಸ್ಟ್ ಎಲ್ಲ ಹಾಗೆ. ಇಯರ್ ಪಿಯರ್ಸಿಂಗ್ ನಿನ್ನೆ, ಇವತ್ತು ಕಂಟಿನ್ಯೂಷನ್ ಏನು ಅಂತಂದರೆ ಅಲ್ಲಿಂದ ಒಂದಾಯಿತು ಅಷ್ಟೆ. ಇಲ್ಲಿ ಮಳೆ ಬರ್ತಾಯಿದೆ. ಸೊ ಗೈಸ್, ಹಾಲ್ ಕೋವಾ, ಐ ಮೀನ್ ಹಾಲ್ ಕ್ಯಾಂಡಿ, ತುಂಬಾ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ಟೇಸ್ಟ್ ಹಂಗೇನೆ ಇದೆ ಆಲ್ಮೋಸ್ಟ್. ಮನಸ್ಸಾಗಿಲ್ಲ ಇದನ್ನು ತೆಗಿದೆ, ಬಿಕಾಸ್ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಹಾಲ್ ಕ್ಯಾಂಡಿಯಲ್ಲಿ. ಹಾಲ್ ಕೋವಾನೇ ಡಿಫ್ರೆಂಟ್, ಅದು ಸ್ವೀಟ್, ಇದು ಹಾಲಿನಿಂದು ಕ್ಯಾಂಡಿ. ಬೆಲ್ಲದ ಕ್ಯಾಂಡಿ ಜೊತೆನೆ ಸಿಕ್ತಿತ್ತು ನಾವು ಸ್ಕೂಲ್ ಟೈಮಲ್ಲಿ, ಸ್ಕೂಲಿಗೆ ಹೋಗ್ಬೇಕಾದ್ರೆ. ಈವ್ನಿಂಗ್ ಸ್ಕೂಲ್ ಮುಗಿದು ಈಚೆ ಬರಬೇಕಾದ್ರೆ ಐಸ್ ಕ್ಯಾಂಡಿ ಇಸ್ ಕಂಪಲ್ಸರಿ. ಬೆಲ್ಲದ ಕ್ಯಾಂಡಿ ಇಲ್ಲ ಅಂತಂದರೆ ಹಾಲಿಂದು ಕ್ಯಾಂಡಿ. ಟೇಸ್ಟ್ ಆಲ್ಮೋಸ್ಟ್ ಹಾಗೆ ಇದೆ. ಸೈಜ್ ಸ್ವಲ್ಪ, ಕ್ಯಾಂಡಿ ಸ್ವಲ್ಪ ಚಿಕ್ಕಾಗಿದೆ ಅಷ್ಟೆ. 1 ರೂಪೀಸಿಗೆ ಬೆಲ್ಲದ ಕ್ಯಾಂಡಿ ಸಿಕ್ತಿತ್ತು, 2 ರೂಪೀಸಿಗೆ ಇದು ಹಾಲಿಂದು ಕ್ಯಾಂಡಿ. ಸೊ ಸೂಪರ್ಬ್ ಆಗಿತ್ತು ಆ ದಿನ. ಸೊ ಇವತ್ತು ನೆನಪಾಯಿತು. ಇವಾಗ ಬೆಲ್ಲದ ಕ್ಯಾಂಡಿ ಸಿಗೋದೇ ಇಲ್ಲ, ಆ ಮೊದಲಿನ ಟೇಸ್ಟಿನ ಥರ ಇಲ್ಲವೇ ಇಲ್ಲ ಇವಾಗ ಅಷ್ಟೇ. ಸೊ ಇವಾಗ ಈಗ ಪೇಯ್ನ್ ಸ್ವಲ್ಪ ಕಮ್ಮಿ ಆಗಿದೆ. ಪೇಯ್ನ್ ಇಲ್ಲ, ಪೇಯ್ನ್ ಆವಾಗಲೇ ಇರಲಿಲ್ಲ. ಐ ಮೀನ್ ಅನಸ್ತೇಷಿಯಾಗೆ ಫುಲ್ ಸ್ಪರ್ಶ ಜ್ಞಾನನೇ ಇರಲಿಲ್ಲ. ಸೊ ಇವಾಗೆಲ್ಲ ಕರೆಕ್ಟ್ ಆಯಿತು. ಸೊ ಕೋಲ್ಡ್ ಐಟಮ್ಸ್ ತಿನ್ಬೋದು, ಹಾರ್ಡ್ ಐಟಮ್ಸ್ ತಿನ್ನಬಾರ್ದು ಇವತ್ತು. ಹಾಗೆ ಐಸ್ ಕ್ಯಾಂಡಿ ಇನ್ನೂ ತಿನ್ನೋಣ, ಇನ್ನೊಂದು ತಿನ್ನೋಣ ಆಯಿತು. ಖಾಲಿ ಎಲ್ರಿಗೆ ಕೊಟ್ಟೆ, ಅಂಜಲಿಗೆ, ಆದಿತ್ಯಗೆ, ತಮ್ಮನಿಗೆ ಎಲ್ರಿಗೆ ಕೊಟ್ಟೆ. ಸೊ ನನಗೊಂದು ಕನ್ಸೆಷನ್ ಇವತ್ತು ಅಷ್ಟೇ. ಸೊ ದ್ಯಾಟ್ಸ್ ಇಟ್ ಗೈಸ್. ಇವತ್ತಿನ ವ್ಲಾಗಿಗೆ ಇಷ್ಟೇ, ಮಿನಿ ವ್ಲಾಗ್, ತುಂಬಾ ಶಾರ್ಟ್ ಇದೆ. ನಾನು ಕ್ಲಿನಿಕಲ್ಲಿ ಮತ್ತು ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಆ್ಯಕ್ಚುಲಿ ಮಾಡಲಿಕ್ಕೇನಿಲ್ಲ, ವೀಡಿಯೋ ಜಸ್ಟ್ ಸ್ವಲ್ಪ ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡಬೇಕಂತ ಇತ್ತು, ಬಟ್ ಮರ್ತೇ ಹೋಯ್ತು ನನಗೂ ವೀಡಿಯೋ ಮಾಡಲಿಕ್ಕೆ. ಇಟ್ಸ್ ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. That's it. ಬೇರೇನಿಲ್ಲ. ಹ್ಯಾವ್ ಅ ಗ್ರೇಟ್ ಡೇ. Bye bye.